ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಜೇನುತುಪ್ಪವನ್ನ ಆಯುರ್ವೇದದಲ್ಲಿ ಅಮೃತಕ್ಕೆ ಹೋಲಿಸಿದ್ದಾರೆ. ವಿಶ್ವದ ಅತ್ಯಂತ ಹಳೆಯ ಆಂಟಿಬಯೋಟಿಕ್ ಅಂದ್ರೆ ಇದೇ ಜೇನುತುಪ್ಪ ನೋಡಿ. ಜೇನು ಹುಳುಗಳು ವಿವಿಧ ಹೂವುಗಳಿಂದ ಮಕರಂದವನ್ನ ಹೀರ್ಕೊಂಡು ಬಂದು ಜೇನುತುಪ್ಪವನ್ನ ಸಂಗ್ರಹಣೆ ಮಾಡ್ತವೆ. ಜೇನುತುಪ್ಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ಸ್, ಮಿನರಲ್ಸ್, ಎನ್ಸೈಮ್ಸ್ಗಳು ಇರ್ತವೆ. ಇದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಇಂಥ ಸಮೃದ್ಧಿಯಿಂದ ಕೂಡಿರುವಂತಹ ಜೇನುತುಪ್ಪವನ್ನ ಮನುಷ್ಯ ತನ್ನ ಚಾಣಕ್ಷತನದಿಂದ ತನ್ನ ಮನೆಯಲ್ಲೇ ಜೇನುತುಪ್ಪವನ್ನ ತಯಾರಿ ಮಾಡ್ತಾನೆ. ಅಂದ್ರೆ ಹಿಂದೆಲ್ಲ ಕಾಡಿನಲ್ಲಿ ಜೇನುತುಪ್ಪವನ್ನ ಸಂಗ್ರಹಣೆ ಮಾಡ್ತಿದ್ರು. ಆದ್ರೆ ಈಗ ಮನುಷ್ಯ ತನ್ನ ಮನೆಯಲ್ಲೇ ಜೇನುತುಪ್ಪವನ್ನ ಸಂಗ್ರಹಣೆ ಮಾಡಿಕೊಂಡು ಫ್ರೆಶ್ ಆಗಿ ತಿಂತಾರೆ. ಆದರೆ ಇದನ್ನೆಲ್ಲ ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಸಿಟಿಗಳಲ್ಲಿ ಇಂತಹ ಅನುಕೂಲಗಳು ಇರೋದಿಲ್ಲ. ಇವಾಗ ನಾವು ಜೇನುತುಪ್ಪದಿಂದ ಏನು ಪ್ರಯೋಜನ, ಜೇನುತುಪ್ಪವನ್ನ ಯಾರ್ಯಾರು ತಿನ್ಬೋದು, ಯಾರ್ಯಾರು ತಿನ್ನಬಾರ್ದು, ಮಕ್ಕಳಿಗೆ ಜೇನುತುಪ್ಪವನ್ನ ಎಷ್ಟು ಕೊಡಬೇಕು, ಜೇನುತುಪ್ಪವನ್ನ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಜೇನುತುಪ್ಪವನ್ನು ಉಪಯೋಗಿಸಬೇಕು, ಮತ್ತೆ ತಲೆ ಕೂದಲು ಉದ್ದ ಆಗ್ಲಿಕ್ಕೂ ಸಹಿತ ಜೇನುತುಪ್ಪನ ಬಳಸ್ತಾರೆ. ಅದು ಯಾವ ಪ್ರಮಾಣದಲ್ಲಿ ಯಾವುದರೊಂದಿಗೆ ನಾವು ಜೇನುತುಪ್ಪನ ಬಳಸಬೇಕು, ಮತ್ತು ಜೇನುತುಪ್ಪ ಒರಿಜಿನಲ್ಲೋ ಇಲ್ವಾ ಡೂಪ್ಲಿಕೇಟ್ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದು ಮರಿಲೇಬೇಡಿ, ಯಾಕಂದ್ರೆ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಜೇನುತುಪ್ಪದಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನ ನೋಡೋಣ. ಜೇನುತುಪ್ಪ ಫಾಸ್ಟ್ ಆಗಿ ಡೈಜೆಷನ್ ಆಗುವಂಥ ಪದಾರ್ಥ ಆಗಿದೆ. ಈಗ ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಎಲ್ಲ ಮಾತ್ರೆಗಳಿಗೂ ಮತ್ತು ಯಾವುದೇ ರೀತಿಯ ಔಷಧಗಳಿಗೂ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡೀರಿ ಅಂತ ಹೇಳ್ತಾರೆ. ಅಂದರೆ ಬೇಗ ಡೈಜೆಷನ್ ಆಗುತ್ತೆ. ಅದ್ರ ಜೊತೆಗೆ ಜೇನುತುಪ್ಪದಲ್ಲಿ ಸಿಹಿನೂ ಇರುತ್ತೆ. ಸ್ವಲ್ಪ ಕೈ ಒಗರು ಪದಾರ್ಥ ಇದ್ರೂ ಜೇನುತುಪ್ಪ ಹಾಕೊಂಡು ತಿನ್ನೋದ್ರಿಂದ ಹೊಂದಾಣಿಕೆ ಬರುತ್ತೆ. ಜೇನುತುಪ್ಪವನ್ನು ವೆಯ್ಟ್ ಲಾಸ್ ಮಾಡಲು ಹೇಗೆ ಬಳಸಬೇಕು ಅಂದರೆ, 1 ಗ್ಲಾಸ್ ಉಗುರು ಬೆಚ್ಚಿನ ನೀರಿಗೆ ನಾವು ಅರ್ಧ ಹೊಳಕೆ ಲಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಅರ್ಲಿ ಮಾರ್ನಿಂಗ್ ನಾವು ಕುಡಿಬೇಕು. ಇದೇ ಥರ ಕುಡಿತಾ ಬಂದರೆ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಲಿಂಬೆಹಣ್ಣು ಸೂಟ್ ಆಗೋದಿಲ್ಲ, ಅವರಿಗೆ ಕಾನ್ಸ್ಟಿಪೇಷನ್ ಇನ್ನೂ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಅಂಥವರು ಬರೀ ಜೇನುತುಪ್ಪವನ್ನು ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್, ಮಧ್ಯಾಹ್ನ 1 ಸ್ಪೂನ್ ಈ ಥರ 3 ಟೈಮ್ಸ್ ತೊಗೊಂಡ್ರೆ ಅವರು ವೆಯ್ಟನ್ನು ಲಾಸ್ ಮಾಡ್ಕೋಬೋದು. ಈ ರೀತಿ ಜೇನುತುಪ್ಪವನ್ನು ತೆಗೆದುಕೊಳ್ಳುವುದರಿಂದ ದೇಹದಲ್ಲಿ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ, ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಇನ್ಯಾವುದಾದ್ರು ಸಣ್ಣ ಪುಟ್ಟ ಕಾಯಿಲೆಗಳಿದ್ರೂ ಕಡಿಮೆ ಆಗುತ್ತೆ. ನಮ್ಮ ಮಾತಲ್ಲಿ ಹೇಳಬೇಕಂದ್ರೆ ಜೇನುತುಪ್ಪ ಉಷ್ಣಗುಣವನ್ನು ಹೊಂದಿರುವಂಥ ಪದಾರ್ಥ, ಅಂದರೆ ಹೀಟ್ ಇರುವಂಥ ಪದಾರ್ಥ ಆಗಿದೆ. ಜೇನುತುಪ್ಪ ಬಳಸಿ ನಮ್ಮ ಮುಖಕ್ಕೆ ಒಂದು ಪ್ಯಾಕ್ ಹಾಕಿದರೆ ನಮ್ಮ ಮುಖ ವೈಟ್ ಆಗುತ್ತೆ, ಮುಖದಲ್ಲಿರುವ ಕಲೆಗಳೆಲ್ಲ ಮಾಯ ಆಗುತ್ತೆ. ಅಂದರೆ ಕಡಲೆ ಹಿಟ್ಟು, ಮೊಸರು ಮತ್ತು ಸೌತೆಕಾಯಿ ರಸದ ಜೊತೆಗೆ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಆ ಥರ ಪ್ಯಾಕನ್ನು ಹಾಕ್ಕೊಂಡು 10 ನಿಮಿಷ ಬಿಟ್ಟು ಮುಖವನ್ನು ತೊಳೆದ್ರೆ ನಮ್ಮ ಮುಖ ತುಂಬಾ ಅಂದವಾಗಿ ಕಾಣಿಸುತ್ತೆ. ಜೇನುತುಪ್ಪ ಲೈಟಾಗಿ ಬ್ಲೀಚಿಂಗ್ ಗುಣ ಹೊಂದಿರೋದಂತೂ ನಿಜ. ಅದನ್ನೇ ನಾವು ಬಳಸ್ಕೊಂಡು ಜೇನುತುಪ್ಪನ ಯೂಸ್ ಮಾಡಿದರೆ ಕೂದಲು ವೈಟ್ ಆಗುತ್ತೆ ಅಂತ ನಾವು ಜೇನುತುಪ್ಪ ಉಪಯೋಗಿಸೋದಿಲ್ಲ. ಆದರೆ ಇತ್ತೀಚೆಗೆ ಜೇನುತುಪ್ಪವನ್ನು ಬಳಸಿ ಹೇರ್ ಆಯಿಲ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೂದಲು ಉದುರುವುದನ್ನು ನಿಲ್ಲಿಸಲಿಕ್ಕೆ ಜೇನುತುಪ್ಪ ಮತ್ತು ಬೇರೆ ರೀತಿಯ ಎಣ್ಣೆಗಳು, ಆಲಿವ್ ಆಯಿಲ್ ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಕೊಲಂಜಿ ಆಯಿಲ್, ಕೇಸರಿ ಈ ಥರ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಈಗ ಹೇರ್ ಫಾಲಿಗೆ ಮದ್ದಾಗಿ ಉಪಯೋಗಿಸ್ತಾ ಇದ್ದಾರೆ. ಜೇನುತುಪ್ಪಕ್ಕೆ ಕಫವನ್ನು ಕರಗಿಸುವಂಥ ಅದ್ಭುತವಾದಂಥ ಗುಣ ಇದೆ. ಇದರಿಂದ ಮನೆಗಳಲ್ಲಿ ಮನೆ ಮದ್ದು ಮಾಡುವುದರಲ್ಲಿ ಜೇನುತುಪ್ಪವನ್ನು ಯಥೇಚ್ಛವಾಗಿ ಬಳಸ್ತಾರೆ. ಅಂದರೆ ಕಫಕ್ಕೆ ನೀರುಳ್ಳಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ, ಇಲ್ಲ ಹಿಪ್ಲಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ, ಶುಂಠಿ ಪೌಡ್ರು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ, ಈ ಥರ ಥಂಡಿ, ಶೀತ, ನೆಗಡಿಗೆಲ್ಲ ಮನೆ ಮದ್ದಾಗಿ ಜೇನುತುಪ್ಪವನ್ನು ಬಳಸ್ತಾರೆ. ಚಿಕ್ಕ ಮಕ್ಕಳಿಗೂ ಸಹಿತ ಮಳೆಗಾಲದಲ್ಲಿ ಬರುವಂಥ ಥಂಡಿ, ಶೀತ, ನೆಗಡಿ, ಕೆಮ್ಮು ಇದಕ್ಕೆಲ್ಲ ಜೇನುತುಪ್ಪ ಮತ್ತು ಈರುಳ್ಳಿಯನ್ನು ತಿನ್ನಿಸಿದರೆ ಬೇಗನೆ ಗುಣಮುಖರಾಗ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ತುಂಬಾ ಕೆಮ್ಮು, ಕಫ ಎಲ್ಲ ಇರುತ್ತೆ, ಅದು ಕಡಿಮೆನೇ ಆಗ್ತಿರೋದಿಲ್ಲ. ಅದಕ್ಕೆ ಲೈಟಾಗಿ ಈ ಥರ ಹಿಪ್ಪಲಿಯನ್ನು ಲೈಟಾಗಿ ಹಂಚಲ್ಲಿ ಸ್ವಲ್ಪ ಬಿಸಿಯಾಗೋ ರೀತಿ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಜೇನುತುಪ್ಪದಲ್ಲಿ 1 ಚಿಟಿಕೆ ಹಿಪ್ಪಲಿ ಪುಡಿ, 1 ಅರ್ಧ ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾಲಿಗೆಗೆ ನೆಕ್ಸ್ತಾ ಇದ್ದರೆ ಬೇಗ ಮಕ್ಕಳಿಗೆ ಕೆಮ್ಮು ಮತ್ತು ಕಫ ಕರಗತ್ತೆ. ದೇಹದ ಮೇಲೆ ಚಿಕ್ಕ ಚಿಕ್ಕ ಗಾಯಗಳಿದ್ರೆ ನೋಡಿ, ಈ ಥರ ಎಲ್ಲ ಇದ್ದರೆ ಜೇನುತುಪ್ಪ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. ಇನ್ನು ನಾವು ಪರಿಶುದ್ಧವಾದ ಪ್ಯೂರಾದ ಜೇನುತುಪ್ಪ ಯಾವುದು ಅನ್ನೋದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ ಬನ್ನಿ. ಮಾರ್ಕೆಟಲ್ಲಿ ಹಲವಾರು ರೀತಿಯ ಪ್ರತಿಷ್ಠಿತ ಕಂಪನಿಗಳಿಂದ ಜೇನುತುಪ್ಪ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವ್ದು ಪ್ಯೂರ್ ಅಂತ ನಾವೇ ಕಂಡುಹಿಡ್ಕೋಬೇಕು. ಇವಾಗ ನೋಡಿ, 1 ಗ್ಲಾಸ್ ಪರಿಶುದ್ಧವಾದ ನೀರು, ತಿಳಿಯಾದ ನೀರು ತಗೋಬೇಕು ನೀವು. ಆ ನೀರಿಗೆ 1 ಸ್ಪೂನ್ ಜೇನುತುಪ್ಪ ತಗೋಬಿಟ್ಟು ನೋಡಿ, ಆ ನೀರಲ್ಲಿ ನೀವು ಜೇನುತುಪ್ಪ ಹಾಕಿದರೆ
ಈಗ ನಾನು ಹಾಕ್ತಾ ಇದ್ದೀನಿ ನೋಡಿ, ಈ ಥರ ನೋಡಿ. ಕರೆಕ್ಟಾಗಿ ಜೇನುತುಪ್ಪ ಕೆಳಗಡೆ ಹೋಗಿ ಲೋಟದ ಕೆಳಗಡೆ ಹೋಗಿ ಕೂರ್ತಾ ಇದೆ ನೋಡಿ, ಮೇಲ್ ತೇಲ್ತಾ ಇಲ್ಲ. ಹನಿಯಾದ ಜೇನುತುಪ್ಪ ಹಾಕಿದ್ರೂ ಸಹಿತ ಕರೆಕ್ಟಾಗಿ ಲೋಟದ ಎಂಡಲ್ಲಿ ಹೋಗಿ ಕೂರ್ತಾ ಇದೆ. ಇದು ಪರಿಶುದ್ಧವಾದ ಜೇನುತುಪ್ಪ ಅಂತ. ಮೇಲ್ಗಡೆ ತೇಲ್ತಾ ಇದ್ರೆ ಒಂದು ವೇಳೆ ಜೇನುತುಪ್ಪ, ಅದು ಡೂಪ್ಲಿಕೇಟು, ಅದು ಪರಿಶುದ್ಧವಾದುದಲ್ಲ ಅಂತ. ಇಂಥ ಪರಿಶುದ್ಧವಾದ ಪ್ಯೂರ್ ಆದ ಜೇನುತುಪ್ಪವನ್ನು ನಾವು ಬಳಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಯಾವುದೇ ಮನೆ ಮದ್ದು ಮಾಡಲಿ, ಮಕ್ಕಳಿಗೆ ನಾವು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಜೇನುತುಪ್ಪವನ್ನು ಕೊಟ್ಟರು ಸಹಿತ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಡೂಪ್ಲಿಕೇಟ್ ಜೇನುತುಪ್ಪ ತಂದು ನಾವು ಅದಕ್ಕೆ ಮನೆ ಮದ್ದು ಮಾಡಿದರೆ ಅದು ವರ್ಕ್ ಆಗೋದಿಲ್ಲ. ಇವಾಗ ಇನ್ನೊಂದು ವಿಧಾನ ನೋಡೋಣ. ಇಲ್ಲಿ ನಾನು ದೇವರ ದೀಪದ ಬತ್ತಿ, ಕಾಟನ್ ಬತ್ತಿ ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ಕಾಟನ್ ಅವರು ತೊಗೋಬೋದು, ಇಲ್ಲ ಕಾಟನ್ ಬಟ್ಟೆನಾದ್ರು ತೊಗೋಬೋದು. ಅದನ್ನು ಈ ಥರ ಜೇನುತುಪ್ಪದಲ್ಲಿ ಅದ್ದಿ ಆಮೇಲೆ ಬೆಂಕಿ ಕಡ್ಡಿಯಿಂದ ಬೆಂಕಿಯನ್ನು ನಾವು ಹಚ್ಚಬೇಕು. ಈ ಥರ ಬೆಂಕಿ ಹಚ್ಚಿದಾಗ ಅದು ಉರಿಬೇಕು ನೋಡಿ, ಉರಿತಾ ಇದೆ ಅಲ್ವಾ, ಇದು ಶುದ್ಧವಾದ ಜೇನುತುಪ್ಪ ಅಂತ. ಅಶುದ್ಧ ಜೇನುತುಪ್ಪ ಆದರೆ ಅದು ಉರಿಯೋದೇ ಇಲ್ಲ. ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಮಿಕ್ಸ್ ಇದೆ ಅಂತ ಹೇಳಿ. ಇವಾಗ ನಾವು ಇನ್ನೊಂದು ಮೆಥಡಲ್ಲಿ ಜೇನುತುಪ್ಪ ಪರಿಶುದ್ಧನ ಅನ್ನೋದನ್ನು ಕಂಡುಹಿಡಿಯೋಣ. ನೋಡಿ, ಈ ಬೆಂಕಿ ಕಡ್ಡಿಯನ್ನು ಜೇನುತುಪ್ಪದಲ್ಲಿ ಈ ಥರ ಅದ್ಬಿಟ್ಟು ಕಡ್ಡಿ ಕೀರಿದಾಗ ನೋಡಿ, ಕೀರ್ತಾ ಇದ್ದೀನಿ, ವಾವ್ ಹತ್ಕೊಂತಲ್ವಾ, ಇದು ಶುದ್ಧವಾದ ಜೇನುತುಪ್ಪ ಅಂತ ಹೇಳಿ. ಒಂದು ವೇಳೆ ಬೆಂಕಿ ಕಡ್ಡಿ ಹತ್ತಿಲ್ಲ ಅಂತ ಅಂದರೆ ಅದು ಅಶುದ್ಧ ಜೇನುತುಪ್ಪ ಅಂತ. ಇನ್ನು ಈ ಜೇನುತುಪ್ಪವನ್ನು ತುಂಬ ವೀಕ್ ಇರೋರು, ಅಂದರೆ ತೂಕ ಕಡಿಮೆ ಇರೋರು ಉಪಯೋಗಿಸಬಾರ್ದು. ಇದು ತುಂಬ ಹೀಟ್ ಇರುವುದರಿಂದ ಮತ್ತೆ ಅವ್ರ ವೆಯ್ಟ್ ಕಡಿಮೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ತುಪ್ಪದ ಜೊತೆಗೆ ನಾವು ಜೇನುತುಪ್ಪವನ್ನು ಉಪಯೋಗಿಸಲೇಬಾರ್ದು. ತುಪ್ಪದ ಗುಣಧರ್ಮನೇ ಬೇರೆ, ಜೇನುತುಪ್ಪದ ಗುಣಧರ್ಮನೇ ಬೇರೆ. ಆದ್ದರಿಂದ ಇದೆರಡೂ ಮಿಕ್ಸ್ ಮಾಡಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗತ್ತೆ. ಹಾಗಾದರೆ ನೀವು ಕೇಳ್ಬೋದು, ಪಂಚಾಮೃತದಲ್ಲಿ ಜೇನುತುಪ್ಪ ಉಪಯೋಗಿಸ್ತಾರಲ್ವಾ? ಹೌದು, ಉಪಯೋಗಿಸ್ತಾರೆ, ನಿಜವಾಗ್ಲೂ ಉಪಯೋಗಿಸಲೇಬೇಕು. ಆದರೆ ಅದರ ಪ್ರಮಾಣ ಕಡಿಮೆ ಇರುತ್ತೆ. ಅದರಲ್ಲಿ ಮೊಸರು, ಹಾಲು, ತುಪ್ಪ, ಬಾಳೆಹಣ್ಣು ಜೊತೆಗೆ ಜೇನುತುಪ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಈ ಜೇನುತುಪ್ಪವನ್ನು ನಾವು ಫ್ರಿಜ್ಜಲ್ಲಿ ಸಂಗ್ರಹಣೆ ಮಾಡಿಡೋದು ಬೇಡ, ಅದನ್ನು ಹೊರಗಡೆನೇ ನಾವು ಇಡಬೇಕು. ಅಂದರೆ ಅದನ್ನು ನಾವು ತೆಗೆಯುವಾಗ ಶುದ್ಧವಾದಂಥ ಸ್ಪೂನನ್ನು ಯೂಸ್ ಮಾಡಿಬಿಟ್ಟು ನೀಟಾಗಿ ಜೇನುತುಪ್ಪ ತಕ್ಕೋಬೇಕು. ಹಾಗಾದರೆ ಜೇನುತುಪ್ಪ ಹಾಳಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಎಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾದರೆ ಒಂದು ಲೈಕ್ ಕೊಡ್ತೀರಾ ತಾನೇ? ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.